ಗುತ್ತಿಗೆದಾರರ ಸಂಘದ ವಿರುದ್ಧ ಕಮಿಷನ್ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಘದ ಗೌರವಾಧ್ಯಕ್ಷ ಸ್ಥಾನದಿಂದ ಈಗ ಜಗನ್ನಾಥ್ ಶೇಗಜಿ ಉಚ್ಚಾಟನೆಗೆ ಒಳಗಾಗಿದ್ದಾರೆ. ಉಚ್ಚಾಟನೆ ಬೆನ್ನಲ್ಲೇ ಕಲಬುರಗಿಯಲ್ಲಿ ಜಗನ್ನಾಥ್ ಶೇಗಜಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಾನು ಯಾವುದೇ ರೀತಿಯ ತಪ್ಪು ಮಾಡಿಲ್ಲ, ಯಾರಿಗೂ ನಾನು ಹಣ ಕೊಡುವಂತೆ ಒತ್ತಡ ಹಾಕಿಲ್ಲ, ತನಿಖೆ ನಡೆಸಿ ತಪ್ಪು ಕಂಡು ಬಂದರೆ ಕ್ರಮ ಕೈಗೊಳ್ಳಬೇಕಿತ್ತು. ಉಚ್ಚಾಟನೆ ಅಂತ ಹೇಳಿದ್ರೆ ಅವರ ಬಂಡವಾಳ ಬಯಲು ಮಾಡ್ತೇನೆ, ಉಚ್ಚಾಟನೆ ಅಂತ ಹೇಳಿದ್ರೆ ಬಂಡವಾಳವನ್ನು ಬಯಲು ಮಾಡ್ತೀನಿ ಅಂತೇಳಿ ಒಂದೇ ವೇಳೆ ಈಗ ಉಚ್ಚಾಟನೆ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಇನ್ಮೇಲೆ ನಾನು ಸರಿ ಇರಲ್ಲ ಅಂತ ಕೆಲಸ ಬಿಡ್ತಾನಂತ ನಾವು ಅವ್ರವ್ರು ಏನ್ ಹೆಂಗ್ ಸರಿ ಹೆಂಗ್ ಮಾತಾಡ್ಕೊಂಡ್ರ ಅಸೋಚನೆ ಸಂಬಂಧ ಬರ್ಲಿದ್ರಾಗ ಅಸೋಚನೆ ಯಾವಾಗ ಬರ್ತದ ನಾವು ಕೂತು ಕೊಡುವಪ್ಪ ಇವರಿಗೆ ಇಲ್ಲ ನಮ್ಗೆ ಅಸೋಚನೆ ಕೊಡುವಪ್ಪ ಅದು ಕೇಳಿದ್ರೆ ಸಂಬಂಧ ಬರ್ತದ. ನಾವು ಕೂತವ್ರು ಕೊಡುವತ್ನೂ ಹೇಳಿಲ್ಲ, ನಾವು ಕೂತವ್ರಿಗೆ ಏನದ ಈ ಕಡೆ ನಮ್ಮ ಹೊಸ ಸಂಘಕ್ಕೆ ಏನು ಕೊಡ್ರಿ ಅಂತ ನಾವೇನು ಕೇಳ್ಕೊಂಡಿಲ್ಲ. ಮಂದಾಗ ಅಸೋಸಿಯೇಷನ್ ಸಂಬಂಧ ಅಸೋಸಿಯೇಷನ್ ತುಂಬ ಬದಲಾ ಮಾಡ್ಬೇಕು. 2%, ಯಾವ ಬಿಡ್ತಾನ ಅವ್ರಿಗೆ ಯಾವ ಕಡಿಮೆ ಹಾಕಿರ್ತಾನ ನೋಡ್ರಿ, ಈ ಕಡಿಮೆ ಹಾಕಿದವನಿಗೆ ಬಿಡಿಸ್ತಾರ ಅವರು. ಹೆಚ್ಚಿದ್ದವ ತೋತಾನ. ನಡ್ಕೊಂಡ್ ಬಂದ ಪದ್ಧತಿ ಪ್ರತಿ ಟೆಂಡರ್ ಹೇಳ್ತೇನೆ. ಇವು ಟೆಂಡರ್ ಇದು ಯಾರು ಇದು ಸರ್? ಈಗ ನೀವು ಅಷ್ಟು ಪ್ರಾಮಾಣಿಕತೆ ಇತ್ತು ಈ ಟೆಂಡರ್ ಓಪನ್ ಮಾಡಿಸಿರೋ ಈಗ ತಾನೇ ಗೊತ್ತಾಗ್ತದಲ್ಲ ಯಾರು ಆಡಿಯೋ ಯಾರು ಸರ್? ಮತ್ತೆ ಯಾರು ಇನ್ನು ವೈರಲ್ ಆಗ್ಯದ ಅದು? ಹಾ ರೀ, ಅದು ಯಾರ್ದನ ಇವತ್ತೇ ಬಂದು ಗೊತ್ತಾಯ್ರಂಗ ಅದು ಯಾರು ಮಾತಾಡ್ರ ಧನಿ ಎಂದು ಪಕ್ಕ ಮಾತಾಡ್ಕೋತೀನಿ. ಅಂದ್ರೆ ಅದು 3%ಗೂ ನಿಮಗೂ ನಿಮ್ ಸಂಘಕ್ಕೆ